ಈ ಸುದ್ದಿ .com ಒಂದು ನಿರ್ಭೀತಿಯಿಂದ ಕೆಲಸ ಮಾಡುವಂಥದ್ದು ಮತ್ತು ಜನರನ್ನು ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥ ಹಲವಾರು ಆಯಾಮಗಳಲ್ಲಿ ಸುದ್ದಿ ಬಿತ್ತರ ಮಾಡುವಂಥ ಒಂದು ಚಾನಲ್ ಆಗಿದೆ. ಈ ಸುದ್ದಿ .com ಯಾವುದೇ ಅನ್ಯಾಯ ಅತ್ಯಾಚಾರಗಳಾದಲ್ಲಿ ಸ್ಪಷ್ಟತೆಯಿಂದ ನಿರ್ಭೀತಿಯಿಂದ ಅವರ ಪರವಾಗಿ ನಿಲ್ತಕ್ಕಂಥ ಒಂದು ಚಾನಲ್ ಆಗಿದೆ. ದಿನಾಂಕ 20/3/2025 ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗ 2ರಲ್ಲಿ ರೈಮಾನ್ ಮಸ್ಕಿ ಅನ್ನುವಂಥ ಒಬ್ಬ ನೌಕರಿದ್ದಾನೆ, ಅವನಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಒಂದು ನಿರ್ಭೀತಿಯಿಂದ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಆ ಸಂದರ್ಭದಲ್ಲಿ ಆ ನೌಕರ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾನೆ, ನನಗೆ VRS ಹಣ ಬರಬೇಕಾಗಿತ್ತು, ಮೆಡಿಕಲ್ ಅಲವೆನ್ಸ್ ಬರಬೇಕಾಗಿತ್ತು, PF ಬರಬೇಕಾಗಿತ್ತು, ಹಲವಾರು ಕೆಲಸ ಮಾಡಿರ್ತಕ್ಕಂಥ ಸಂಬಳ ಕೊಡಬೇಕಾಗಿತ್ತು. ಆದರೆ DC ಗಂಗಾಧರ್ ಅವರು ನನಗೆ ಅನಗತ್ಯವಾಗಿ ಕಾಡಿಸಿ ಹಣ ಕೊಡ್ತಾ ಇಲ್ಲ, ಕೇವಲ ಫಂಡ್ ಇಲ್ಲ ಅಂತೇಳಿ ನನಗೆ ಸತಾಯಿಸ್ತಾ ಇದ್ದಾನೆ, ನನ್ನ ಕುಟುಂಬ ಸಂಕಷ್ಟದಲ್ಲಿದೆ ಅಂತೇಳಿ ಬಹಳ ಸ್ಪಷ್ಟತೆಯಿಂದ ಅಸ್ವಸ್ಥನಾಗಿ ಆಸ್ಪತ್ರೆಗೆ ದಾಖಲಾಗಿ ಆಸ್ಪತ್ರೆಯಿಂದಲೇ ವಿಡಿಯೋವನ್ನ ಮಾಡಿದ್ದಾನೆ. ಆ ವಿಡಿಯೋ ಇವತ್ತು ಈ ಸುದ್ದಿ .comಗೆ ಸಿಕ್ಕಾಗ ಆ ಒಂದು ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿ ಈ ಸುದ್ದಿ .com ನಿರ್ಭೀತಿಯಿಂದ ಪ್ರಸಾರ ಮಾಡಿದೆ. ಆ ಪ್ರಸಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಎಲ್ಲ ಆಯಾಮಗಳಲ್ಲಿ ವಿವರಣೆಯನ್ನು ತಗೊಂಡು ಆ ಸುದ್ದಿಯನ್ನು ಪ್ರಕಟ ಆಗಿದೆ. ಆ ಸುದ್ದಿ ಸತ್ಯಾಂಶ ಇದೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಒಂದು ಇವತ್ತೇನಂತಂದ್ರೆ, ಆ ಕಾರ್ಮಿಕರಿಗೆ ಅನ್ಯಾಯ ಆದಾಗ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಚಪ್ಪನವರು ಸಂಬಂಧಪಟ್ಟಂತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಆ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬಹುದಾಗಿತ್ತು. ಆದ್ರೆ 2 ದಿನ ಕಳೆದ್ರೂ ಸಹಿತ ಇವತ್ತಿಗೂ ಸಹಿತ ಆ ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿಲ್ಲ. ಅದರ ಬದಲಾಗಿ ಏನಂತಂದ್ರೆ, ರೈಮಾನ್ ಮಸ್ಕಿ ಅವರ ಮನೆಗೆ ಹೋಗಿ ಈ ಸುದ್ದಿ .com ಸುಳ್ಳು ಸುದ್ದಿ ಬಿತ್ತರ ಮಾಡಿದೆ ಅಂತೇಳಿ ವಿಡಿಯೋ ಮಾಡು, ನಿನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ DCPA ಆದಿಯಾಗಿ ಸುಮಾರು 4 ಜನ ಹೋಗಿ ಅವ್ರ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತೇಳಿ ಸುದ್ದಿ ಗೊತ್ತಾಗಿದೆ. ಅದೇ ರೀತಿಯಾಗಿ ಏನಂತಂದ್ರೆ, ನಮ್ಮ ಈ ಸುದ್ದಿ .com ಕಚೇರಿಗೆ ಕಾಲ್ ಮಾಡಿ ನಿಮಗೆ ನೋಟಿಸ್ ಕೊಡ್ತೇವೆ, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತೇಳಿ ಬೆದರಿಸ್ತಕ್ಕಂಥದ್ದು ಮತ್ತು ನೋಟಿಸ್ ಕಳಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಮತ್ತು ಸ್ವತಃ DC ಅವರಿಗೆ ಫೋನ್ ಮಾಡಿ ಮಾತಾಡ್ತಕ್ಕಂಥ ಕೆಲಸ ನೋಡಿದ್ರೆ ಖಂಡಿತವಾಗಿ DC ಗಂಗಾಧರ್ ಅವರು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತಂದು ಗೊತ್ತಾಗಿ ಇಷ್ಟೆಲ್ಲ ಹರಿಕತೆಗಳನ್ನು ಚಾಲು ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟ ಗೊತ್ತಾಗ್ತದೆ. ಇವತ್ತು ಈ ಸುದ್ದಿ .com ಸುಳ್ಳು ಸುದ್ದಿ ಪ್ರಕಟ ಮಾಡಿತ್ತಂತಂದ್ರೆ ಆ ಸುದ್ದಿ ವಿರುದ್ಧ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಎಲ್ಲಾ ರೈಟ್ಸ್ಗಳಿದಾವೆ. ಆದ್ರೆ ಬೆದರಿಕೆ ಹಾಕುವಂಥದ್ದು ಮತ್ತು ಆಸೆ ಆಮಿಷ ಒಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ಸುದ್ದಿ .com ಇವತ್ತೇನು ಸಾರಿಗೆ ಸಂಸ್ಥೆಯಲ್ಲಿ ನಡೀತಕ್ಕಂಥ ಹಗಲು ದರೋಡೆಗಳಿದಾವೆ, ಅತ್ಯಾಚಾರ ಇದೆ, ಅನ್ಯಾಯ ಇದೆ, ಮುಂದೆಯೂ ಸಹಿತ ನಿರ್ಭೀತಿಯಿಂದ ನಾವು ಅದನ್ನ ಸಾಬೀತು ಮಾಡ್ಲಿಕ್ಕೆ ತಯಾರಿದೀವಿ ಅನ್ನುವಂಥ ಮಾತನ್ನ ಇವತ್ತು ಹೇಳ್ತಿದ್ದೀನಿ. ಇವತ್ತು ಸೋಷಿಯಲ್ ಮೀಡಿಯಾದೊಳಗೆ ಸುಮಾರು 5,000-6,000 ಜನ ಈ ಸುದ್ದಿಯನ್ನ ವೀಕ್ಷಣೆ ಮಾಡಿದ್ದಾರೆ, ಈ ಸುದ್ದಿಯನ್ನು ನೋಡಿದ್ದಾರೆ. ಇಷ್ಟಾದ್ರೂ ಸಹಿತ ಏನಂತಂದ್ರೆ, ಆ ಕಾರ್ಮಿಕರ ಸಮಸ್ಯೆ ಬಗೆಹರಿಸಲಿಕ್ಕೆ ಆಡಳಿತ ಮಂಡಳಿ ತಯಾರಿಲ್ಲ. ಇವತ್ತು ವ್ಯವಸ್ಥಾಪಕ ನಿರ್ದೇಶಕ ರಾಚಪ್ಪನವರು ಏನಂತಂದ್ರೆ ಇವತ್ತಿಗೂ ಸಹಿತ ಸ್ಪಂದಿಸ್ಲಿಕ್ಕೆ ತಯಾರಿಲ್ಲ. ನಾನು ವ್ಯವಸ್ಥಾಪಕ ನಿರ್ದೇಶಕ ಕೇಳ್ತೀನಿ, ತಪ್ಪಿಲ್ಲ ಅಂದ್ರೆ ಮೌನ ಆಗಿರೋದು ಯಾಕೆ ಅಂತೇಳಿ. ಹಾಗಾಗಿ ಇವತ್ತೇನು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು, ಅನ್ಯಾಯವನ್ನು ಸರಿಪಡಿಸಬೇಕು, ಮತ್ತೆ ನಾವು ಇಂಥ ಯಾವುದೇ ತಪ್ಪುಗಳು ಬಂದ್ರೆ ಯಾವುದೇ ನಿರ್ಭೀತಿಯಿಂದ ಸುದ್ದಿಯನ್ನ ಪ್ರಕಟ ಮಾಡ್ತೀವಿ, ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಅಂಜೋದಿಲ್ಲ ಅಂತೇಳಿ ಈ ಸುದ್ದಿ .com ಸಂಪಾದಕನಾಗಿ ಇವತ್ತು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ.